ಮೇಲುಕೋಟೆಯಲ್ಲಿ ಭಯಾನಕ ಕೊಲೆ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಶಿಕ್ಷಕಿಯನ್ನ ಕೊಲೆಗೈದು ಬೆಟ್ಟದ ತಪ್ಪಲಿನಲ್ಲಿ ಹೂತು ಹಾಕಿದ್ದಾರೆ ಹಂತಕರು. ಮಂಡ್ಯದ ಪಾಂಡವಪುರ ತಾಲೂಕಿನ ಮೇಲುಕೋಟೆಯಲ್ಲಿ ನಡೆದಿರುವಂತಹ ಭೀಕರ ಹತ್ಯೆ ಪ್ರಕರಣ ಇದು. ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿ ಆಕೆಯ ತಂದೆ ವೆಂಕಟೇಶ್ ದೂರನ್ನ ಕೊಟ್ಟಿದ್ರು. ಆದೀಗ ಬೆಟ್ಟದ ತಪ್ಪಲಿನಲ್ಲಿ ಪತ್ತೆಯಾಗಿದೆ ದೀಪಿಕಾ ಮೃತದೇಹ. ನಿತೀಶ್ ಅನ್ನುವಂಥ ಯುವಕನ ಮೇಲೆ ಸದ್ಯ ಪೋಷಕರು ಕೊಲೆಯ ಆರೋಪವನ್ನ ಮಾಡ್ತಿದ್ದಾರೆ. ಸ್ಥಳಕ್ಕೆ ಮಂಡ್ಯ ಎಸ್ಪಿ ಯತೀಶ್ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಮೇಲುಕೋಟೆ ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು ದೀಪಿಕಾ. ಜನವರಿ 20ನೇ ತಾರೀಕು ಮಧ್ಯಾಹ್ನ ಶಾಲೆಯಿಂದ ತೆರಳಿದ್ದಂತಹ ಶಿಕ್ಷಕಿ ದೀಪಿಕಾ ನಾಪತ್ತೆಯಾಗ್ಬಿಟ್ಟಿದ್ರು. ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾದಂತಹ ನಂತರದಲ್ಲಿ ಶೋಧ ಮಾಡುವಂತಹ ಸಂದರ್ಭದಲ್ಲಿ ಸ್ಥಳೀಯರು ಕೊಟ್ಟಂತಹ ಮಾಹಿತಿಯ ಮೇರೆಗೆ ಬೆಟ್ಟದ ತಪ್ಪಲಿನಲ್ಲಿ ಕೂತಿಟ್ಟಂತಹ ಸ್ಥಿತಿಯಲ್ಲಿ ದೀಪಿಕಾ ಮೃತದೇಹ ಪತ್ತೆಯಾಗಿದೆ. ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಮನೆ ಬಿಟ್ಟು ಹೋದರು. ಸ್ಕೂಲ್ಗೆ ಹೋದಾದ್ಮೇಲೆ ಗಾಡೀಲಿ ಹೋಗಿದ್ರು. ಅಲ್ಲಿ ನಾವು ಸ್ಕೂಲ್ ವಿಚಾರಿಸಿದಾಗ 12 ಗಂಟೆ 6 ನಿಮಿಷಕ್ಕೆ ಅವ್ರು ಹೊರಗಡೆ ಬಂದಿದ್ರು. ಆಮೇಲೆ ಎಲ್ಲೋದ್ರು ಅಂತ ಹುಡುಕ್ಬೇಕಾದ್ರೆ ನಮಗೆ ಫೋನ್ ಮಾಡಿದೆ. 1:15ಗೆ ಸ್ವಿಚ್ ಆಫ್ ಆಗಿದ್ದು ಮೊಬೈಲು. ಆಮೇಲೆ ನಾನು ಹುಡುಕೊಂಡು ಹೋದೆ. ಎಲ್ಲಿದೆ ಏನಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಮಗನ ನನ್ನ ಬಿಟ್ಟು 1 ಅವರ್ ಇರ್ತಿರಲಿಲ್ಲ ಅವರು. ಹಂಗಾಗಿ ಹುಡುಕೊಂಡು ಹೋದಾಗ ಎಲ್ಲಲ್ಲಿ ಇಡೀ ಮೇಲ್ಕೋಟೆ ಹುಡುಕಿದೆ, ಎಲ್ಲೂ ಸಿಗಲಿಲ್ಲ. ತಿರ್ಗಾ ನಾನು ರಿಟರ್ನ್ ಊರಿಗೆ ಬಂದಾದಮೇಲೆ ಪೊಲೀಸ್ನವರು ನಮ್ಮ ಮಾವಂಗೆ ಫೋನ್ ಹಾಕಿದಂತೆ, ನಿಮ್ಮ ಗಾಡೀಲಿ ನಿಂತಿದೆ ಬಂದು ಯಾರು ಏನಿತ್ತು ಅಂತ. ಶನಿವಾರನೇ. ಆವಾಗ ತಿರ್ಗಾ ಹೋದ ನಾವು ಅಲ್ಲಿಗೆ ಮಧ್ಯಾಹ್ನ ಒಂದು 2:15 ಹೋಗಿ ಸ್ಪಾಟಲ್ಲೆಲ್ಲ ಅವರು ಪೊಲೀಸ್ನವ್ರು ಬಂದು ನಾವು ಬಂದು ಎಲ್ಲ ಇದು ಮಾಡಿದೋ. ಗಾಡಿ ತಗೊಂಡು ಸ್ಟೇಷನ್ಗೆ ಆಗಿದ್ದು ಕಂಪ್ಲೇಂಟ್ ಕೊಟ್ಟು ನಾವು FIR ಮಾಡೋಕ್ಕೆ 6 ಗಂಟೆ ತಗೊಂಡ್ರು. ಮಿಸ್ಸಿಂಗ್ ಕೇಸ್ ಆಗೋಕ್ಕೆ 6 ಗಂಟೆ ಆಯಿತು. ಅದನ್ನು ನೈಟ್ FIR ಕಾಫಿ ನಮಗೆ ಕೊಡಲಿಲ್ಲ. ರಾತ್ರಿ 12 ಗಂಟೆ ಆದರೂ 12 ಗಂಟೆ ಗಂಟು ಅಲ್ಲೇ ಇದ್ದೋ ನಾವು. ತಿರ್ಗಾ ಮಾರನೆಗೆ ಬಂದೋ. ಇದು ಮೊಬೈಲ್ ನಂಬರ್ ತೆಗಿಸೋಕೆ ಅಂದರೆ ಟ್ರೇಸಿಂಗ್ ಹಾಕಬೇಕು ಅಂದ್ಬಿಟ್ಟು ಅವತ್ತು ಬೆಳಿಗ್ಗೆನೇ ಹಾಕಿಸ್ತೀವಿ ಅಂತ ಹಾಕ್ಸಿದ್ರು. ಅದು ಫುಲ್ ಡೇ ಮಾರನೆಗೂ 12 ಗಂಟೆ ಕೊಡ್ತೀನಿ ಅಂದರೆ 3 ಗಂಟೆ ಆದರೂ ಕೊಡಲಿಲ್ಲ. ಮೇಲ್ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ದಿನ ಒಂದು ಮಹಿಳೆಯ ಶವನ ಹೂತಿರೋ ಬಗ್ಗೆ ಒಂದು ಮಾಹಿತಿ ಲಭ್ಯ ಆದ ಮೇಲೆ ಅಲ್ಲಿಗೆ ತೆರಳಿದಂಥ ಪೊಲೀಸರು ಘಟನೆ ವೀಕ್ಷಿಸಿದಾಗ ಈ ಹಿಂದೆ ಅಂದರೆ ದಿನಾಂಕ 20ನೇ ತಾರೀಕು ಶನಿವಾರ ಒಂದು ಮಹಿಳೆ ಮೇಲ್ಕೋಟೆಯಲ್ಲಿ ಒಂದು ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಂಥ ಮಹಿಳೆ ಕಾಣೆಯಾಗಿದ್ದಾರೆ ಅನ್ನೋ ಒಂದು ಕಂಪ್ಲೇಂಟ್ ಬಂದಿರುತ್ತೆ. ಆ ಕಂಪ್ಲೇಂಟನ್ನ ರಿಜಿಸ್ಟರ್ ಮಾಡಿಕೊಂಡು ನಂತರ ಸುತ್ತಮುತ್ತ ಯಾರೋ ಒಂದು ಮಹಿಳೆನ ಈ ಜಾಗದಲ್ಲಿ ನೋಡಿದ್ದೀವಿ ಅಂತ ಹೇಳಿ, ಅಂದರೆ ಏನು ದೇವಸ್ಥಾನದ ಹಿಂಭಾಗದ ಗುಡ್ಡದ ಕೆಳಗೆ ನೋಡಿದ್ವಿ ಅಂತ ಹೇಳಿದ ಮೇರೆಗೆ ಪೊಲೀಸರು ಹಾಗೂ ಮಹಿಳೆಯ ಕುಟುಂಬಸ್ಥರೆಲ್ಲ ಹೋಗಿ ಆ ಸ್ಥಳವನ್ನು ಪರಿಶೀಲಿಸ್ತಿರುವಾಗ ಶನಿವಾರ ಸಂಜೆ ಒಂದು 2 ವೀಲರ್ ನಮಗೆ ಆ ಮಹಿಳೆ ಉಪಯೋಗಿಸ್ತಿದ್ದಂಥ ಒಂದು 2 ವೀಲರಲ್ಲಿ ನಮಗೆ ಸಿಕ್ಕಿರುತ್ತೆ. ಅದನ್ನು ತಗೊಂಡು ಪೊಲೀಸ್ ಸ್ಟೇಷನ್ ಹತ್ರ ಹಾಕ್ಕೊಂಡು ತನಿಖೆಯನ್ನು ಮುಂದುವರಿಸಿರ್ತಾರೆ. ನಂತರ ನಿನ್ನೆ ಸೋಮವಾರ ದಿನ ಸಾಯಂಕಾಲ ಆ ಸ್ಥಳದಲ್ಲಿ ಮತ್ತೆ ಹುಡುಕ್ತಿರೋಂಥ ಸಂದರ್ಭದಲ್ಲಿ ಒಂದು 1 ಅಡಿ 2 ಅಡಿ ಅಷ್ಟು ಆಳದಲ್ಲಿ ಯಾರೋ ಒಂದು ಮೃತದೇಹನ ಹೂತಿಟ್ಟಿರೋ ಬಗ್ಗೆ ಸಂಶಯ ಬಂದು ಕುಟುಂಬಸ್ಥರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ ಮೇರೆಗೆ ಅಲ್ಲಿ ಹೋಗಿ ನೋಡಲಾಗಿ ಮತ್ತು ಏನು ಪ್ರೊಸೀಜರ್ ಫಾಲೋ ಮಾಡಿ ಆ ಬಾಡಿನ ಎಕ್ಸ್ಯೂಮ್ ಮಾಡಿಸಿ ನೋಡಲಾಗಿ ಅದು ಕಾಣೆಯಾದಂಥ ಮಹಿಳೆಯ ಶವ ಅಂತ ನಮ್ಗೆ ಗೊತ್ತಾಗುತ್ತೆ. ಅದಾದ ನಂತರ ನಾವೀಗ ಒಂದು ಮರ್ಡರ್ ಕೇಸನ್ನು ಮೇಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ತನಿಖೆಯನ್ನು ಪ್ರಾರಂಭಿಸ್ತೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ನೋಡೋದಕ್ಕೆ ಸುಂದರಿ, ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದಾಕೆ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಆಗಿದ್ದಾಕೆ, ಅಂಥವಳನ್ನ ಈ ರೀತಿಯಾಗಿ ದಾರುಣವಾಗಿ ಕೊಂದು ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಅನುಮಾನ ವ್ಯಕ್ತವಾಗ್ತಾ ಇರೋದು ನಿತೀಶ್ ಅನ್ನುವಂತಹ ಯುವಕನ ಬಗ್ಗೆ. ಈತ ಯಾರು? ಆತನಿಗೂ ಆ ಶಿಕ್ಷಕಿಗೂ ಯಾವ ರೀತಿಯಾದಂತಹ ಪರಿಚಯ ಇತ್ತು? ಕುಟುಂಬಸ್ಥರು ಏನು ಆರೋಪ ಮಾಡ್ತಿದ್ದಾರೆ ನಂದೀಶ್? ಖಂಡಿತ ವಿದೇಶ್ರೀ, ಮಾಣಿಕನಹಳ್ಳಿ ಗ್ರಾಮ ಅಂದರೆ ಪಾಂಡುಪುರ ತಾಲೂಕಿನ ಮಾಣಿಕನಹಳ್ಳಿ ಗ್ರಾಮದ ದೀಪಿಕಾ ಕಳೆದ ಶನಿವಾರ
ಊರಿನಿಂದ ನಾಪತ್ತೆ ಆಗಿರ್ತಾರೆ. ಅಂದರೆ ಆಕೆ ಖಾಸಗಿ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನು ಕೆಲಸವನ್ನು ಮಾಡ್ತಾ ಇರ್ತಾಳೆ. ಮೇಲುಕೋಟೆಯ SCT ಖಾಸಗಿ ಸಂಸ್ಥೆಯ ಶಿಕ್ಷಕಿ ಆಗಿರ್ತಾಳೆ. ಶಾಲೆಗೆ ಹೋದಂತಹ ದೀಪಿಕಾ ವಾಪಸ್ ಮನೆಗೆ ಬರಲ್ಲ. ಅಂದರೆ ಶನಿವಾರ ಈ ಒಂದು ಘಟನೆ ನಡೆದಿರುವಂಥದ್ದು. ಶನಿವಾರ ವಾಪಸ್ ಶಾಲೆಗೆ ಹೋದಂತಹ ದೀಪಿಕಾ ಇದ್ದಾಳೆ, ಏಕಾಏಕಿ ನಾಪತ್ತೆ ಆಗ್ತಾಳೆ. ಅದಾದ ಬಳಿಕ ಅವರ ಪೋಷಕರು, ಅವರ ಮನೆಯವರು ಎಲ್ಲರೂ ಕೂಡ ಹುಡುಕಾಟವನ್ನು ನಡೆಸ್ತಾರೆ. ಆದರೆ ಆಕೆಯ ಪತ್ತೆಯೂ ಕೂಡ ಎಲ್ಲೂ ಆಗಲ್ಲ. ಅದಾದ ಬಳಿಕ ಅವರು ಮೇಲುಕೋಟೆಯ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂಥದ್ದು. ಅಲ್ಲಿ ನಾಪತ್ತೆ ದೂರನ್ನ ಮೊದಲು ದಾಖಲು ಮಾಡ್ತಾರೆ. ನಾಪತ್ತೆ ದೂರನ್ನ ದಾಖಲಿಸಿಕೊಂಡಂತಹ ಪೊಲೀಸರಿಗೆ ಹಲವಾರು ಅನುಮಾನಗಳು ಕೂಡ ಮೂಡುವಂಥದ್ದು. ಅಂದ್ರೆ ಅಂದು ಸಂಜೆ ಯೋಗ ನರಸಿಂಹಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಒಂದು ಬೈಕ್ ಕೂಡ ಸಿಗುತ್ತೆ. ಆ ಒಂದು ಬೈಕನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದರ ಮಾಲೀಕೆ ಒಂದು ದೀಪಿಕಾ ಅನ್ನೋದು ಖಚಿತವಾಗುತ್ತೆ. ಅದಾದ ಬಳಿಕ ಅವರ ಪೋಷಕರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ತಾರೆ. ಅಲ್ಲಿನ ಪೋಷಕರು ಹೋದಂಥವರು ಇದು ನಮ್ಮ ಮಗಳ ಒಂದು ಬೈಕೇ ಆಗಿದೆ ಎಂಬ ಮೂಲಕ ದೀಪಿಕಾ ಅವರ ತಂದೆ ವೆಂಕಟೇಶ್ ಅವರು ಕೂಡ ತಿಳಿಸ್ತಾರೆ. ಅದೇ ರೀತಿ ಅವರ ಪತಿ ಲೋಕೇಶ್ ಅವರು ಕೂಡ ತಿಳಿಸುವಂಥದ್ದು. ಅದಾದ ಬಳಿಕ ವಿಚಾರಣೆಯನ್ನು ಮಾಡ್ತಾರೆ. ಅಲ್ಲದೆ ಅವತ್ತೇ ಒಂದು ವಿಡಿಯೋ ವೈರಲ್ ಆಗಿರುತ್ತೆ. ಅಂದ್ರೆ ಪೊಲೀಸ್ ಠಾಣೆಗೆ ತೆರಳಿದಂತ ಪ್ರವಾಸಿಗರೊಬ್ಬರು ಒಂದು ವಿಡಿಯೋವನ್ನು ಕೊಟ್ಟಿರ್ತಾರೆ. ಅಂದ್ರೆ ಮಹಿಳೆಯೊಬ್ಬಳನ್ನ ಎಳೆದಾಡಿರುವಂತಹ ದೃಶ್ಯ ಕೇವಲ 13 ಸೆಕೆಂಡ್ ಆ ಒಂದು ವಿಡಿಯೋ ಇರುತ್ತೆ. ಅದನ್ನ ಪೊಲೀಸರಿಗೂ ಕೂಡ ತಿಳಿಸಿರ್ತಾರೆ. ಅದಾದ ಬಳಿಕ ಪೊಲೀಸರು ಒಂದಷ್ಟು ತನಿಖೆಯನ್ನು ಕೂಡ ಚುರುಕುಗೊಳಿಸ್ತಾರೆ. ಹಲವಾರು ಮೇಲೆ ಒಂದು ಅನುಮಾನವೂ ಕೂಡ ವ್ಯಕ್ತವಾಗುತ್ತೆ. ಆದ್ರೆ ಯಾವುದೇ ರೀತಿಯ ಸುಳುವು ಸಿಗಲ್ಲ. ಯಾವಾಗ ಸ್ಕೂಟರ್ ಅನ್ನು ವಶಪಡಿಸಿಕೊಂಡ್ರು ಆ ಒಂದು ಜಾಗದಲ್ಲಿ ಭಾನುವಾರ ಹುಡುಕಾಟವನ್ನ ಅವರ ಸಂಬಂಧಿಕರು ಮಾಡ್ತಾರೆ. ಆದ್ರೂ ಕೂಡ ಯಾವುದೇ ಸುಳಿವು ಸಿಗಲ್ಲ. ಅಂದ್ರೆ ನಾಪತ್ತೆ ಆದಂತಹ ದೀಪಿಕಾ ಪತ್ತೆಯೂ ಕೂಡ ಆಗಲ್ಲ. ಆಕೆಯ ಫೋನ್ ಕೂಡ ಸ್ವಿಚ್ ಆಫ್ ಆಗುತ್ತೆ. ಅದಾದ ಬಳಿಕ ಅವರ ಸಂಬಂಧಿಕರಿದ್ದಾರೆ, ದೀಪಿಕಾ ಸಂಬಂಧಿಕರೇ ಹುಡುಕಾಟವನ್ನ ಸೋಮವಾರ ಮಾಡುವಂಥದ್ದು. ಅಂದ್ರೆ ನಿನ್ನೆ ಬೆಳಿಗ್ಗೆ ಆ ಒಂದು ಸ್ಥಳದಲ್ಲಿ ಹುಡುಕಾಟವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹುಡುಕಾಟದ ಸಂದರ್ಭದಲ್ಲಿ ಆಕೆ ಶವವಾಗಿರುವಂತದ್ದು ಪತ್ತೆಯಾಗುವಂಥದ್ದು. ಅಂದ್ರೆ ಊತಿಟ್ಟ ಸ್ಥಿತಿಯಲ್ಲಿ ಆಕೆಯ ಒಂದು ಬಾಡಿಯೂ ಕೂಡ ಇರುತ್ತೆ. ಅಲ್ಲದೆ ವಾಸನೆ ಬರುವಂತ ಸಂದರ್ಭದಲ್ಲಿ ಆ ಒಂದು ಸ್ಥಳದಲ್ಲಿ ಹುಡುಕಿದಂತ ಸಂದರ್ಭದಲ್ಲಿ ಆಕೆ ಶವವಾಗಿರುವಂತದ್ದು ಕೂಡ ಪತ್ತೆಯಾಗುತ್ತೆ. ಅದಾದ ಬಳಿಕ ಮೇಲುಕೋಟೆ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ತಿಳಿಸ್ತಾರೆ. ಪೊಲೀಸರು ಕೂಡ ಸ್ಥಳಕ್ಕೆ ತೆರಳಿ ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ಆ ಒಂದು ಬಾಡಿಯನ್ನು ಕೂಡ ಹೊರತೆಗೆಯುವಂತ ಕೆಲಸವನ್ನ ಮಾಡ್ತಾರೆ. ಹೊರತೆಗೆದಂತ ಬಳಿಕ ನಾಪತ್ತೆ ಆಗಿದಂತ ದೀಪಿಕಾಳೆ ಕೊಲೆ ಆಗಿರುವುದು ಅಲ್ಲಿ ಸ್ಪಷ್ಟವಾಗಿ ತಿಳಿಯುವಂಥದ್ದು. ಅದಾದ ಬಳಿಕ ಪೊಲೀಸರು ಹೊರತೆಗೆದು ಈಗಾಗಲೇ ಮಂಡ್ಯ ಮಿಮ್ಸ್ನ ಆಸ್ಪತ್ರೆಗೆ ಆ ಒಂದು ಶವವನ್ನು ಕೂಡ ರವಾನಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯೂ ಕೂಡ ನಡೀತಾ ಇದೆ. ಅಲ್ಲದೆ ಈಗ ಕುಟುಂಬಸ್ಥರು ಮತ್ತೊಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅಂದ್ರೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ದೀಪಿಕಾಗೆ ಕೊನೆಯ ಕರೆ ಹೋಗಿರುವಂಥದ್ದು ಅದೇ ಗ್ರಾಮದ ಮಾಣಿಕ್ಯನಹಳ್ಳಿ ಗ್ರಾಮ ಏನಿದೆ, ಅದೇ ಗ್ರಾಮದ ನಿತೀಶ್ ಎಂಬ ಯುವಕನಿಂದ ಆ ಒಂದು ಫೋನ್ ಕರೆಯೂ ಕೂಡ ಹೋಗಿರುವಂಥದ್ದು. ಆ ಒಂದು ಫೋನ್ ಕರೆಯಲ್ಲಿ ಲಾಸ್ಟ್ ಕರೆ ಹೋಗಿರುವಂಥದ್ದು ನಿತೀಶ್ನಿಂದ. ಆ ನಿಟ್ಟಿನಲ್ಲಿ ಆತನ ಮೇಲೂ ಕೂಡ ಬಹಳಷ್ಟು ಅನುಮಾನ ಆಗಿದೆ. ಅಲ್ಲದೆ ಯಾವಾಗ ಆಕೆಯ ಶವವು ಕೂಡ ಪತ್ತೆ ಆಗುತ್ತೆ, ಅದಾದ ಬಳಿಕ ಆ ಯುವಕನು ಕೂಡ ನಾಪತ್ತೆ ಹಾಕಿರುವಂಥದ್ದು. ಇದು ಅನುಮಾನಗಳಿಗೆ ಎಡೆಯನ್ನು ಮಾಡಿಕೊಡ್ತಾ ಇರುವಂಥದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ಆ ಒಂದು ಶಿಕ್ಷಕಿನ ಮೃತ ದೀಪಿಕಾಳನ್ನ ನಿತೀಶ್ ಕುಮಾರನೇ ಕೊಲೆಗೈದು ಊತಿಟ್ಟು ಹೋಗಿರುವಂಥದ್ದು ಇದೀಗ ಒಂದಷ್ಟು ಶಂಕೆಯೂ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗಾಗಲೇ ನಂದೀಶ್ ಅದರ ಜೊತೆಗೆ ಪೊಲೀಸರಿಗೆ ಒಂದು ವಿಡಿಯೋ ಲಭ್ಯ ಆಗಿದೆ. ಆ ಬೆಟ್ಟದ ಮೇಲೆ ಗಲಾಟೆ ಮಾಡ್ತಾ ಇರುವಂತದ್ದು ಓರ್ವ ಯುವಕ ಹಾಗೆ ಯುವತಿ ಅನ್ನುವಂಥ ಮಾಹಿತಿ ಕೂಡ ಇದೆ. ಆ ವಿಡಿಯೋ ಏನು, ಆ ವಿಡಿಯೋ ಯಾವಾಗ ಪೊಲೀಸರಿಗೆ ರೀಚ್ ಆಯ್ತು ಅಂತ ಹೇಳಿ? ವಿದ್ಯಾಶ್ರೀ, ಅದು ಶನಿವಾರವೇ ಒಂದು ವಿಡಿಯೋವನ್ನ ಮಾಡಿರುವಂಥದ್ದು. ಅಂದ್ರೆ ಸಂಜೆ ಸಮಯದಲ್ಲಿ ಆ ಒಂದು ವಿಡಿಯೋವನ್ನ ಮಾಡಲಾಗಿದೆ ಎಂಬ ಮಾಹಿತಿಯನ್ನ ಪೊಲೀಸರು ಕೂಡ ತಿಳಿಸ್ತಾ ಇರುವಂಥದ್ದು. ಅಂದ್ರೆ ಪ್ರವಾಸಿಗರು, ಮೇಲುಕೋಟೆಗೆ ಬಂದಿದ್ದಂತ ಪ್ರವಾಸಿಗರೊಬ್ಬರು ಬೆಟ್ಟದ ಮೇಲಿನಿಂದ ನಿಂತು ಆ ಒಂದು ವಿಡಿಯೋವನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಅಂದ್ರೆ ಅದು ಕೇವಲ 13 ಸೆಕೆಂಡ್ ಮಾತ್ರ ವಿಡಿಯೋ ಇರುವಂಥದ್ದು. ಅದರಲ್ಲಿ ಒಂದು ಯುವತಿಯನ್ನ, ಅಂದ್ರೆ ಮಹಿಳೆಯನ್ನ ಎಳೆದಾಡುವಂತ ದೃಶ್ಯವೂ ಕೂಡ ಇರುವಂಥದ್ದು. ಆ ಒಂದು ವಿಡಿಯೋವನ್ನ ಪೊಲೀಸರಿಗೆ ಅವತ್ತೇ ಶನಿವಾರ ಸಂಜೆಯೇ ಆ ಒಂದು ಅಲ್ಲಿದ್ದಂತ ಪ್ರವಾಸಿಗರು ಕೂಡ ತಲುಪಿಸಿದ್ದಾರೆ. ಒಂದು ಕಡೆ ನಾಪತ್ತೆ ಪ್ರಕರಣ ದಾಖಲಾಗಿದೆ. ಈ ಒಂದು ವಿಡಿಯೋ ವೈರಲ್ ಆಗಿದೆ. ವಿಡಿಯೋ ಪೊಲೀಸರಿಗೂ ಸಿಕ್ಕಿದೆ. ಆ ಅನುಮಾನದ ಮೇಲೆ ಅಲ್ಲಿ ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಬೈಕ್ ಸಿಕ್ಕಿರುವಂತದ್ದು. ಬೈಕ್ ಅನ್ನ ಪರಿಶೀಲಿಸಿದ ಸಂದರ್ಭದಲ್ಲಿ ಅವರ ಪೋಷಕರು, ಅಂದ್ರೆ ದೀಪಿಕಾಳದೇ ಬೈಕು ಎಂಬ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಅವೆರಡರ ಸಾಮ್ಯತೆ ಮೇಲೆ ಇದೀಗ ಅನುಮಾನ ವ್ಯಕ್ತ ಆಗ್ತಾ ಇರುವಂತದ್ದು. ಅಂದ್ರೆ ಫೋನ್ ಕರೆ ಒಂದು ಬಂದಿರುವಂತದ್ದು ನಿತೀಶ್ ಎಂಬ ಯುವಕನಿಂದ. ಮತ್ತೊಂದು ಕಡೆ ಪ್ರವಾಸಿಗರು ಕೊಟ್ಟಂತಹ ವಿಡಿಯೋದಲ್ಲೂ ಕೂಡ ಓರ್ವ ವ್ಯಕ್ತಿ ಮಹಿಳೆಯನ್ನು ಎಳೆದಾಡುವಂತ ದೃಶ್ಯ ಇದೆ. ಅದರಲ್ಲಿ ದೀಪಿಕಾಳ ಅಥವಾ ನಿತೀಶ್ನ ಅದರ ಬಗ್ಗೆ ಮಾಹಿತಿ ಇಲ್ಲ. ಯಾಕೆಂದ್ರೆ ಅದು ಕ್ಲಾರಿಟಿ ಇಲ್ಲ. ಬಹಳಷ್ಟು ದೂರದಿಂದ ಆ ಒಂದು ವಿಡಿಯೋವನ್ನ ಸೆರೆ ಹಿಡಿದಿರುವ ಹಿನ್ನೆಲೆಯಲ್ಲಿ ಒಂದಷ್ಟು ಅನುಮಾನ ಮಾತ್ರ ವ್ಯಕ್ತ ಆಗ್ತಾ ಇದೆ. ಅಂದ್ರೆ ಅದೇ ನಿಟ್ಟಿನಲ್ಲೂ ಕೂಡ ಇದೀಗ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಒಂದು ಕಡೆ ದೀಪಿಕಾಳ ಪೋಷಕರು ಕೂಡ ನಿತೀಶ್ನ ಮೇಲೆ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಆ ಒಂದು ವಿಡಿಯೋವನ್ನು ಆಧರಿಸಿ ಇದೀಗ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಆತನನ್ನ ಪತ್ತೆ ಹಚ್ಚಿ ವಶಕ್ಕೆ ಪಡೆದ್ರೆ ಹಲವಾರು ವಿಚಾರಗಳು ಕೂಡ ಬಹಿರಂಗ ಆಗ್ಬೋದು. ಆ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ಈಗ ಮಾಡ್ತಾ ಇರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ನಂದೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.